ಸಂಘರ್ಷ ದಸರಾ ವಿಚಾರವಾಗಿ. ಮೈಸೂರು ದಸರಾ ವರ್ಸಸ್ ಮಹಿಷ ದಸರಾ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮೈಸೂರು ದಸರಾಗೆ ಅಡ್ಡಿಪಡಿಸುವ ಸವಾಲನ್ನ ಮಾಜಿ ಮೇಯರ್ ಪುರುಷೋತ್ತಮ್ ಹಾಕಿದ್ದಾರೆ. ದಸರಾ ಉದ್ಘಾಟನೆ ಹೇಗೆ ಮಾಡ್ತೀರಿ ನೋಡ್ತೀನಿ ನಾನು ಅಂತ ಮಾಜಿ ಮೇಯರ್ ಸವಾಲ್ ಹಾಕಿರೋದು. ವೇದಿಕೆ ಮೂಲಕವೇ ನಾನು ಸವಾಲ್ ಹಾಕ್ತೇನೆ, ದಸರಾ ಬಗ್ಗೆ ಕೆಟ್ಟ ಸಂದೇಶ ಹೋಗಬೇಕು, ದಸರಾ ಉದ್ಘಾಟನೆಯನ್ನ ತಡೀತೀನಿ ಅಂತ ಈ ಮಾಜಿ ಮೇಯರ್ ಪುರುಷೋತ್ತಮ್ ಸವಾಲ್ ಹಾಕಿರೋದು. ಇದಕ್ಕಿಂತ ದುರಂತ ಮತ್ತೊಂದಿದೆಯಾ? ಮೈಸೂರು ದಸರಾ ಅಂದ್ರೆ ಇಡೀ ವಿಶ್ವದಲ್ಲಿಯೇ ತನ್ನದೇ ಆದ ಪ್ರಖ್ಯಾತತೆಯನ್ನ ಗಳಿಸಿದೆ. ಆದರೆ ಇವರು ಮೈಸೂರು ದಸರಾ ತಡೀತೀನಿ ಅಂತ ಸವಾಲ್ ಹಾಕ್ತಾ ಇದ್ದಾರೆ. ಮೈಸೂರಿನವರೇ, ಅದರಲ್ಲೂ ಮೇಯರ್ ಆಗಿದ್ದಂಥವ್ರು. ನಾವು ದಸರಾ ಉದ್ಘಾಟನೆಗೆ ಅಡ್ಡಿಪಡಿಸ್ತೀವಿ, ರಾಜ್ಯದ ಉದ್ದಗಲಕ್ಕೂ ಬಸ್ಸು ಕಾರು ತಡಿಬೇಕು, ಇದಕ್ಕೆ ಪ್ರಾಣ ಹೋದ್ರೂ ಪರವಾಗಿಲ್ಲ ಅಂತ ಸವಾಲ್ ಹಾಕಿದ್ದಾರೆ ಮಾಜಿ ಮೇಯರ್ ಪುರುಷೋತ್ತಮ್. ಸೆಪ್ಟೆಂಬರ್ 12ನೇ ತಾರೀಕು ನಾನು ಬೃಹತ್ ಮೆರವಣಿಗೆಯನ್ನ ಮಾಡ್ತೀನಿ ಅಂತ, ಅಕ್ಟೋಬರ್ 12ನೇ ತಾರೀಕು ನಾನು ಬೃಹತ್ ಮೆರವಣಿಗೆಯನ್ನ ಮಾಡ್ತೀನಿ ಅಂತ ಅವ್ರು ಹೇಳಿರೋದು. ಅಶೋಕಪುರದಿಂದ ಟೌನ್ ಹಾಲ್ಗೆ ಮೆರವಣಿಗೆ ಹೋಗ್ತೀನಿ, ಅನುಮತಿ ಕೊಡಬೇಕು, ಇಲ್ಲವಾದ್ರೆ ದಸರಾ ಮಾಡೋದಕ್ಕೆ ಬಿಡೋದಿಲ್ಲ. ವೇದಿಕೆಯಲ್ಲಿ ಮಾಜಿ ಮೇಯರ್ ಪುರುಷೋತ್ತಮ್ ಸವಾಲ್ ಹಾಕಿದ್ದಾರೆ ಈ ರೀತಿ. ನಾನು ಇವತ್ತು ಜಿಲ್ಲಾಡಳಿತಕ್ಕೆ ಸವಾಲ್ ಹಾಕ್ತಾ ಇದ್ದೀನಿ, ನೀವು ಯಾವ ರೀತಿ ದಸರಾವನ್ನು ಉದ್ಘಾಟನೆ ಮಾಡ್ತೀರಾ ನಾನು ನೋಡ್ತೀನಿ. ನಿಮ್ಮ ದಸರಾವನ್ನ ಯಾವ ರೀತಿ ಉದ್ಘಾಟನೆ ಮಾಡ್ತೀನಿ ಅಂತಕ್ಕಂಥದ್ದನ್ನ ನಿಮಗೆ ನಾನು ಸವಾಲ್ ಹಾಕ್ತಾ ಇದ್ದೀನಿ. ಇಲ್ಲಿ ನಡೀತಕ್ಕಂಥ ಮೈಸಾ ದಸರಾವನ್ನು ಹೊರತುಪಡಿಸಿ ಇವತ್ತು ನಿಮ್ಮ ದಸರಾವನ್ನು ನೀವು 12ನೇ ತಾರೀಕಿಗೆ ಯಾವ ರೀತಿ ಆಚರಣೆ ಮಾಡ್ತೀನಿ ಅಂತಕ್ಕಂಥದ್ದನ್ನು ಕೂಡ ನಾನು ಎದುರು ನೋಡ್ತಾ ಇರ್ತೀನಿ. ನಿಮ್ಮನ್ನ ಬಂಧುಗಳೇ, ಈ 24ರ ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಕೆಟ್ಟ ಸಂದೇಶ ಹೋಗಬೇಕು. ನನ್ನ ಸಂಸ್ಕೃತಿಗೆ ಅಡಚಣೆ ಮಾಡಿದ್ರೆ ನಾನು ಈ ಸಾರಿ ದಸರಾವನ್ನ ಧಿಕ್ಕರಿಸ್ತೀವಿ ಮತ್ತು ದೇಶದ ಉದ್ದಕ್ಕೂ ಬರ್ತಕ್ಕಂಥವ್ರನ್ನ ತಡೀತೀವಿ. ನಾವು ಇವತ್ತು ಇಲ್ಲಿ ಗಲಭೆ ಆಗ್ತದೆ, ಪೊಲೀಸರಿಂದ ದೌರ್ಜನ್ಯ ಆಗ್ತದೆ, ಜಿಲ್ಲಾಡಳಿತದಿಂದ ದೌರ್ಜನ್ಯ ಆಗ್ತದೆ. ಹಾಗಾಗಿ ನೀವು ಯಾರು ಕೂಡ ಬರಬೇಡಿ, ಈ ದಸರಾ ಆಗೋದಿಲ್ಲ ಅಂತಕ್ಕಂಥ ಸಂದೇಶವನ್ನ ನಾವೆಲ್ಲರೂ ಕೂಡ ಕೊಡೋಣ. ನಾನಿವತ್ತು ಜಿಲ್ಲಾಡಳಿತಕ್ಕೆ ಸವಾಲ್ ಆಗ್ತಾ ಇದ್ದೀನಿ, ನೀವು ಯಾವ ರೀತಿ ದಸರಾವನ್ನು ಉದ್ಘಾಟನೆ ಮಾಡ್ತೀರಾ? ಮಹಿಷ ಮಂಡಲೋತ್ಸವ ವೇದಿಕೆಯಲ್ಲಿ ಮಾತು ಎಲ್ಲೆ ಮೀರಿದೆ. ಮೈಸೂರು ದಸರಾನ ವಿರೋಧ ಮಾಡುವ ಭರದಲ್ಲಿ ಸ್ವಾಮೀಜಿಯೊಬ್ಬರು ನಾಲ್ಗೆಯನ್ನ ಹರಿಬಿಟ್ಟಿದ್ದಾರೆ. ಈ ಮೂಲಕ ಭಾವನೆಗೆ ಧಕ್ಕೆ ತರುವಂತಹ ಕೆಲಸ ಆಗಿದೆ ಅನ್ನುವಂಥ ಆಕ್ರೋಶದ ಮಾತುಗಳು ಮೈಸೂರಿನಲ್ಲಿ ಕೇಳಿ ಬರ್ತಾ ಇದೆ. ನಿಮಗೆ ಗಣಪತಿ ಅಂತ ಮಕ್ಕಳಾದ್ರೆ ಏನ್ ಮಾಡ್ತೀರಾ? ಆಂಜನೇಯನಂತೆ ಬಾಲ ಇದ್ರೆ ವಾಕಿಂಗ್ ಮಾಡಿಸ್ತೀರಾ? ದೇವರ ಆಕಾರದ ಬಗ್ಗೆ ಜ್ಞಾನ ಪ್ರಕಾಶ ಸ್ವಾಮೀಜಿ ವ್ಯಂಗ್ಯವಾಡಿದ್ದಾರೆ. ಸ್ವಾಮೀಜಿ ಹೆಸರು ನೋಡಿ, ಜ್ಞಾನ ಪ್ರಕಾಶ ಸ್ವಾಮೀಜಿ. ಇವರು ಈ ರೀತಿ ವ್ಯಂಗ್ಯವಾಡಿರು. ಮಹಿಷ ಮಂಡಲೋತ್ಸವದಲ್ಲಿ ಈ ರೀತಿ ಮಾತು ಎಲ್ಲೆ ಮೀರಿದೆ. ಟೀಕೆಯ ಭರದಲ್ಲಿ ಜ್ಞಾನ ಪ್ರಕಾಶ ಸ್ವಾಮೀಜಿ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ. ಮಹಿಷ ದೆವ್ವ ಅಂದವರಿಗೆ ಈಗ ಶಾಪ ತಟ್ಟಿದೆ, ಮೈಸೂರು ಸಂಸ್ಥಾನದಿಂದಲೇ ಆಚೆ ಹೋಗಿದ್ದಾರೆ ಅಂತ ಪ್ರತಾಪ್ ಸಿಂಹ ಹೆಸರು ಹೇಳದೆ ಜ್ಞಾನ ಪ್ರಕಾಶ ಶ್ರೀ ವ್ಯಂಗ್ಯವಾಡಿದ್ದಾರೆ. ಮಹಿಷಾಸುರನ ಶಾಪನೋ ಅಥವಾ ಚಾಮುಂಡೇಶ್ವರಿ ಶಾಪ ಯಾರಿಗೆ ತಟ್ಟಿದ್ದು? ಯಾರಿಗಪ್ಪ ತಟ್ಟಿರೋದು ಶಾಪ? ನೋಡಿ, ಮಹಿಷ ಮಂಡಲ ಮಾಡೋರು ನಾವೆಲ್ಲ ಇಲ್ಲೇ ಕೂತಿದ್ದೀವಿ. ಅವನು ಇಡೀ ಮೈಸೂರು ಸಂಸ್ಥಾನದಿಂದನೇ ವೆಕೆಂಟ್ ಆಗ್ಬಿಟ್ಟಿದ್ದಾನೆ. ಮೈಸೂರು ಸಂಸ್ಥಾನದಿಂದನೇ ವೆಕೆಂಟು. ನಾವಿಲ್ಲೇ ಇದ್ದೀವಿ. ಶಾಪ ಯಾರಿಗೆ ಬಂದಿರೋದು? ಬೇಡ್ಕತ್ತಾರಂತೆ, ಅಯ್ಯೋ ಮೈಸ್ನಂತ ಮಕ್ಳು ಹುಟ್ಲಿ ಅಂತ. ನನಗೆ ಸಂತೋಷಪ್ಪ, ನಮಗೆಲ್ಲ ನಿಮಗೆಲ್ಲ ಮೈಸ್ನಂತ ಮಕ್ಕಳೇ ಹುಟ್ಲಿ ಅಂದರೆ ಎವಡೇ ಚಪ್ಪಾಳೆ. ಮೈಸ್ನಂತ ಮಕ್ಕಳು ಯಾಕೆ ಕೊಡ್ಬೇಕಂದ್ರೆ ಸೂರ್ನಂತ ಮಕ್ಳು ಹುಡ್ಲಿ. ಆದರೆ ಗಣಪತಿ ಅಂತ ಮಕ್ಳು ಹುಟ್ಬಿಟ್ರೆ ಸೊಂಡ್ಲ ಹಾಕೊಂಡು ವಾಕಿಂಗ್ ಕರ್ಕೊಂಬತ್ತೀರಾ?
ನೀವು ಬೇಡ್ಕಳಿ, ನಿಜವಾಗ್ಲೂ ನನಗೆ ಗಣಪತಿ ಅಂತ ಮಗನೇ ಉಡ್ಲಿ ಅಂತ ನಿಮ್ಗೆ ಏನಾದ್ರು ಗಣಪತಿ ಅಂತ ಮಗ ಉಟ್ಬಿಟ್ರೆ ಸೊಂಡ್ಲು ಅವೆಲ್ಲ ಹಾಕಿ ವಾಕಿಂಗ್ ಕರ್ಕೊಬತ್ತೀರಾ? ಅಲ್ಲ, ತುಟಿ ಸೀಳ್ಕೊಂಬಿಟ್ರೆ ಈಚೆ ಕರ್ಕೊಂಬರಲ್ಲ ನೀವು. ಇನ್ನು ಸೊಂಡ್ಲು ಪಂಡ್ಲೆಲ್ಲ ಬಂದ್ಬಿಟ್ರೆ ಕರ್ಕೊಬತ್ತೀರಾ? ಬೇಡಪ್ಪ, ಆಂಜನೇಯನಂಥ ಮಗನೇ ಉಟ್ಬಿಟ್ರೆ ಬಾಲ ಮತ್ತು ತುಟಿ ಎಲ್ಲ ಹಿಂಗಂತ ಅವ ಕರ್ಕೊಂಬತ್ತೀರಾ ವಾಕಿಂಗ್ಗೆ? ದಯಮಾಡಿ ನಾನು ಕೇಳ್ಕೊಳ್ತೇನೆ, ಮೈಸ್ನಂಥ ಮಕ್ಕಳುಡ್ಲಿ ಅನ್ನೋರಿಗೆ ನನಗೆ ಭಾಳ ಸಂತೋಷ ಆಗ್ತದೆ. ನಿಮಗೆ ದಯಮಾಡಿ ಗಣಪತಿ ಅಂತದೇ ಸೊಂಡ್ಲುಡ್ಲಿ, ಆ ಆಂಜನೇಯನೇ. ಇದು ಜ್ಞಾನ ಪ್ರಕಾಶ ಸ್ವಾಮೀಜಿ ಅವರು ಮಾತು. ಮಾಜಿ ಮೇಯರ್ ಪುರುಷೋತ್ತಮ ಆಯಿತು, ಈ ಸ್ವಾಮೀಜಿ ಆಯಿತು, ಈಗ KS ಭಗವಾನ್ ಸರದಿ. ಹಿಂದೂ ಧರ್ಮ ಅಂದರೆ ಅದು ಹಿಂದೂಗಳ ಧರ್ಮ ಅಲ್ಲ, ಅದು ಹಿಂದೆ ಉಳಿಯುವ ಧರ್ಮ. ಇದು KS ಭಗವಾನ್ ಅವರು ಹೇಳಿರೋದು. ಹಿಂದೂ ಎಂದರೆ ಹಿಂದಕ್ಕೆ ಹೋಗುವ ಜನ, ಹಿಂದೂ ಧರ್ಮ ಅಂದರೆ ಅದು ಬ್ರಾಹ್ಮಣರ ಧರ್ಮ. ಮತ್ತೆ ನಾಲ್ಗೆಯನ್ನು ಹರಿಬಿಟ್ಟಿದ್ದಾರೆ ಪ್ರೊಫೆಸರ್ KS ಭಗವಾನ್. ಮಹಿಷ ಮಂಡಲೋತ್ಸವದಲ್ಲಿ ಮಿತಿಮೀರಿದ ಮಾತುಗಳು ಕೇಳಿ ಬರ್ತಾ ಇವೆ. ಹಿಂದೂ ಧರ್ಮದ ಬಗ್ಗೆ ಸಾಹಿತಿಯೊಬ್ಬರು ಹೀನವಾಗಿ ಮಾತಾಡಿರೋದು. ಹಿಂದೂ ಅಂದರೆ ಹಿಂದಕ್ಕೆ ಹೋಗುವ ಜನ ಅಂತ, ಇದು ಹಿಂದೂ ಧರ್ಮ ಅಂದರೆ ಅದು ಬ್ರಾಹ್ಮಣರ ಧರ್ಮ ಅಂತ. ಭಗವಾನ್ ಏನು ಹೇಳಿದ್ದಾರೆ ಕೇಳೋಣ ಒಂದು ಸರ್. ಹೀನಂಚ ಹಿಂದೂ ಅಂದರೆ ಹಿಂದುತ್ವ ಹೇಳ್ತಾವ್ರೆ. ಹಿಂದೂ ಅಂದರೆ ಏನು ಹೇಳ್ತಾರೆ ಗೊತ್ತಾ? ಕಾಶ್ಮೀರ ಶವ್ಯ ಗ್ರಂಥದಲ್ಲೇ ಹೀನಂಚ ದೂಷ್ಯಂತೇವ ಹಿಂದೂ ಇತಿ ಉಚ್ಯತೆ. ಯಾರು ಹೀನನಾಗಿದ್ದಾನೋ, ಯಾರು ದೂಷಣೆಗೆ ಒಳಗಾಗಿದ್ದಾನೋ ಅವನು ಹಿಂದೂ ಅಂತಾನೆ. ಆದ್ದರಿಂದ ಹಿಂದೂ ಅಂದರೆ ಅವಮಾನಕರವಾದ ಮಾತು. ಹಿಂದೂ ಅನ್ನೋದು ನಾವು ಇರೋದಿಲ್ಲ ಅಂದ್ಬಿಟ್ಟು ನೀವೆಲ್ಲ ಬೌದ್ಧರಾಗಬೇಕು. ಬೌದ್ಧ ಅಂದರೆ ಬುದ್ಧಿವಂತ, ಗೌರವಸ್ಥ ಅಂತ. ಇದು ಸ್ವಾಭಿಮಾನ ಅಂತ ಅಂದರೆ ಸ್ವಾಭಿಮಾನ ಬೆಳೆಸ್ಕೋಬೇಕು ನೀವು. ನಿಮಗೆಲ್ಲ ಒಳ್ಳೆಯದಾಗಲೇ. ನಮಸ್ಕಾರ. ಜೈ ಬುದ್ಧ. ಹಿಂದೂ ಅಂದರೆ ಹಿಂದುತ್ವ ಹೇಳ್ತಾವ್ರೆ. ಹಿಂದೂ ಅಂದರೆ ಏನು ಹೇಳ್ತಾರೆ ಗೊತ್ತಾ? ಕಾಶ್ಮೀರ ಶವ್ಯ ಗ್ರಂಥದಲ್ಲೇ ಹೀನಂಚ ದೂಷ್ಯಂತೇವ ಹಿಂದೂ ಇತಿ ಉಚ್ಯತೆ. ಯಾರು ಹೀನನಾಗಿದ್ದಾನೋ, ಯಾರು ದೂಷಣೆಗೆ ಒಳಗಾಗಿದ್ದಾನೋ ಅವನು ಹಿಂದೂ ಅಂತಾನೆ. ಆದ್ದರಿಂದ ಹಿಂದೂ ಅಂದರೆ ಅವಮಾನಕರವಾದ ಮಾತು. ಹಿಂದೂ ಅನ್ನೋದು ನಾವು ಇರೋದಿಲ್ಲ ಅಂದ್ಬಿಟ್ಟು ನೀವೆಲ್ಲ ಬೌದ್ಧರಾಗಬೇಕು. ಬೌದ್ಧ ಅಂದರೆ ಬುದ್ಧಿವಂತ, ಗೌರವಸ್ಥ ಅಂತ. ಇದು ಸ್ವಾಭಿಮಾನ ಅಂತ ಅಂದರೆ ಸ್ವಾಭಿಮಾನ ಬೆಳೆಸ್ಕೋಬೇಕು ನೀವು. ನಿಮಗೆಲ್ಲ ಒಳ್ಳೆಯದಾಗಲೇ. ನಮಸ್ಕಾರ. ಜೈ ಬುದ್ಧ. ಹಿಂದೂ ಅಂದರೆ ಹಿಂದುತ್ವ ಹೇಳ್ತಾವ್ರೆ. ಹಿಂದೂ ಅಂದರೆ ಏನು ಹೇಳ್ತಾರೆ ಗೊತ್ತಾ? ಕಾಶ್ಮೀರ ಶವ್ಯ ಗ್ರಂಥದಲ್ಲೇ ಹೀನಂಚ ದೂಷ್ಯಂತೇವ ಹಿಂದೂ ಇತಿ ಉಚ್ಯತೆ. ಯಾರು ಹೀನನಾಗಿದ್ದಾನೋ, ಯಾರು ದೂಷಣೆಗೆ ಒಳಗಾಗಿದ್ದಾನೋ ಅವನು ಹಿಂದೂ ಅಂತಾನೆ. ಆದ್ದರಿಂದ ಹಿಂದೂ ಅಂದರೆ ಅವಮಾನಕರವಾದ ಮಾತು. ಹಿಂದೂ ಅನ್ನೋದು ನಾವು ಇರೋದಿಲ್ಲ ಅಂದ್ಬಿಟ್ಟು ನೀವೆಲ್ಲ ಬೌದ್ಧರಾಗಬೇಕು. ಬೌದ್ಧ ಅಂದರೆ ಬುದ್ಧಿವಂತ. ಚಾಮುಂಡಿ ಬೆಟ್ಟಕ್ಕೆ ಹೋಗೋದಕ್ಕೆ ಅವಕಾಶಕ್ಕೆ ಪಟ್ಟು ಹಿಡಿದಿರುವಂತಹದ್ದು ಈ ಎಲ್ಲ ಬೆಳವಣಿಗೆ ಮಧ್ಯೆ ಮಹಿಷ ಮಂಡಲೋತ್ಸವ ಸಮಿತಿಯವರು ಚಾಮುಂಡಿ ಬೆಟ್ಟಕ್ಕೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ